ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋಸ್ಗಳನ್ನು ಮಿಸ್ ಮಾಡ್ಕೋಬೇಡಿ ಸರ್. ಯಾಕಂದರೆ ಸೀರೀಸ್ ಆಗಿ ಒಂದೊಂದಾಗಿಯೇ ಟೋಟಲ್ಲು ಒಂದು ಸಬ್ಜೆಕ್ಟಿನ ಮೇಲೆ 5 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಗೌರ್ಮೆಂಟ್ ವತಿಯಿಂದ ರಿಲೀಸ್ ಮಾಡಲಾಗಿದೆ. ಫಾರ್ ದಿಸ್ ಅಕಾಡೆಮಿಕ್ ಇಯರ್ ದಿ PUC ಗೌರ್ಮೆಂಟ್ PUC ಆಯಿತಾ ಬೋರ್ಡ್ ಹ್ಯಾಸ್ ರಿಲೀಸ್ಡ್ ಅರೌಂಡ್ 5 ಕ್ವಶನ್ ಪೇಪರ್ಸ್, 5 ಸೆಟ್ ಆಫ್ ಮಾಡಲ್ ಕ್ವಶನ್ ಪೇಪರ್ಸ್. ಏನಕ್ಕೆ ರಿಲೀಸ್ ಮಾಡಿದ್ದಾರೆ ಅಂದರೆ ಟು ಪ್ರಾಕ್ಟೀಸ್ ಅಂತ. ಇವೆಲ್ಲ ಮಾಡೋದ್ರಿಂದ ನಿಮಗೆ ಎಕ್ಸಾಮಲ್ಲಿ 100 ಔಟ್ ಆಫ್ 100 ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಮೈ ಡಿಯರ್ ಚಿಲ್ಡ್ರನ್, ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಎನಿಹೌ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಇದರಲ್ಲಿ ಸಂಪೂರ್ಣವಾಗಿ ನಿಮಗೆ ಕೀ ಆನ್ಸರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ ನನ್ನ ಮಕ್ಕಳೇ, ಯಾಕಂದರೆ ಎಷ್ಟೋ ಪಾಠಗಳು ಇನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿಲ್ಲ. ಆದ ಕಾರಣದಿಂದ ಇಲ್ಲಿ ಎಲ್ಲ ಬೋಲ್ಡನ್ನು ಎಲ್ಲ ಮಾಡಿದ್ದೇನೆ. ಬನ್ನಿ ಈಗ ನೋಡ್ತಾ ಹೋಗೋಣ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ನೈಟ್ ಆ್ಯಸ್ ಡ್ಯಾಶ್ ಅಂತ ಇದೆ, ಡಸ್ ನಾಟ್ ಅಂತ ಇದೆ. ಇಷ್ಟು ತಲೆಯಲ್ಲಿ ಇರಬೇಕು. ಡಸ್ ನಾಟ್ ಅಂದರೆ ಅರ್ಥವೇನು ಇಲ್ಲಿ ಅಂದರೆ ಆಯಿತಾ, ಆ ನೈಟನ್ನು ಆ ರೀತಿಯಾಗಿ ಅವಳು ಡಿಸ್ಕ್ರೈಬ್ ಮಾಡಿಲ್ಲ ಅಂತ. ಡಿಸ್ಕ್ರೈಬ್ ಅಂದರೆ ಹೊಗಳಿಲ್ಲ ಅಂತ ಆಯಿತಾ. ಡಿಸ್ಕ್ರೈಬ್ ನೋಡಿ, ಈಗ ಗ್ಯಾರಿಷ್ ಅಂತ ಒಂದು ವರ್ಡ್ ಇದೆ. ಗ್ಯಾರಿಷ್ ಅಂದರೆ ಬ್ರೈಟ್ ಅಂತ, ಲವ್ವಿಂಗ್ ಅಂತ ಇದೆ, ಜಂಟಲ್ ಅಂತ ಇದೆ, ಬ್ಲ್ಯಾಕ್ ಬ್ರೌಡ್ ಅಂತ ಇದೆ. ಈ ಮೂರು ಕೂಡ ಅವಳು ಏನು ಮಾಡ್ತಾಳೆ ಅಂದರೆ ಆಲ್ ದೀಸ್ 3 ಯೂಸ್ಡ್ ಆಯಿತಾ. ಈ ಪೋಯಮಲ್ಲಿ ಏನಂತ ಕರೀತಾಳೆ? ಓ ಜಂಟಲ್ ನೈಟ್, ಓ ಲವಿಂಗ್ ನೈಟ್, ಓ ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಕರೀತಾಳೆ. ಆದರೆ ಯಾವುದನ್ನು ಕರೆಯಲ್ಲ ಅವಳು ಅಂತ ಹೇಳಿದರೆ ಶಿ ವಿಲ್ ನಾಟ್ ಯೂಸ್ ದಿಸ್ ವರ್ಡ್. ಈ ವರ್ಡನ್ನು ಅವರು ಯೂಸ್ ಮಾಡಲ್ಲ. ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ನಾಟ್ ಅಂತ ಇಲ್ಲಿ ಕೇಳಿದ್ದಾರೆ. ಕ್ಲಿಯರ್, ವೆರಿ ಗುಡ್. ಹಾಗಿದ್ರೆ ಸೆಕೆಂಡ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ಇನ್ 2 ಡಿಯರ್ ಡ್ಯಾಶ್ ವಾಸ್ ದಿ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದಿ ಕ್ರಿಮಿನಲ್ ಅಂತ ಇದೆ. ಹಾಗಿದ್ರೆ ಕ್ರಿಮಿನಲಿಗೆ ಕೊಟ್ಟಂತಹ ಪನಿಷ್ಮೆಂಟು ಇಲ್ಲಿ ಯಾವುದು? ಕ್ರಿಮಿನಲಿಗೆ ಪನಿಷ್ಮೆಂಟು ಇದು ಕೂಡ ಕೊಟ್ಟಿದ್ದಾರೆ. ಆದರೆ ಆಯಿತಾ, ಯಾವುದು ಇದರಲ್ಲಿ ಇನಿಷಿಯಲ್ ಅಂತ ಕೇಳಿದ್ದಾರೆ. ಇದು ಕ್ವಶನ್ ಕರೆಕ್ಟಾಗಿ ಓದ್ಕೋಬೇಕು. ಇನಿಷಿಯಲ್ ಮೀನ್ಸ್ ವಾಟ್? ಫಸ್ಟ್ ಅಂತ. ಇನಿಷಿಯಲ್ ಮೀನ್ಸ್ ವಾಟ್? ಫಸ್ಟ್ ಅಂತ. ಫಸ್ಟ್ ಸ್ಟೇಜಲ್ಲಿ ಕೊಟ್ಟಂತಹ ಪನಿಷ್ಮೆಂಟ್ ಯಾವುದು? ವಿಚ್ ಈಸ್ ದ ಪನಿಷ್ಮೆಂಟ್ ಗಿವನ್ ಯಾರಿಗೆ? ಬೈ ದಿ ಕಿಂಗ್ ಆಯಿತಾ, ಟು ದ ಕ್ರಿಮಿನಲ್ ಇನ್ ದ ಇನಿಷಿಯಲ್ ಸ್ಟೇಜ್ ಅಂತ. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್, ವಿಚ್ ಈಸ್ ದ ರೈಟ್ ಆನ್ಸರ್? ಡೆತ್ ಸೆಂಟೆನ್ಸ್ ಅಂತ ಇದೆ ಅಲ್ವಾ, ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್, ವೆರಿ ಗುಡ್. ಹಾಗಿದ್ರೆ ಕ್ವಶನ್ ನಂಬರ್ 3ಗೆ ಹೋಗೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಥ್ಯಾರಿ ವಿತ್ ಡ್ಯಾಶ್ ಅಂತ ಇದೆ. ಲೈಫು ಥ್ಯಾರೀಸ್ ಅಂತ ಅಂದರೆ ಏನು ಅಂತ ತಿಳ್ಕೊಬೇಕು ಫಸ್ಟು. ನೋಡಿ ಮಕ್ಕಳೇ, ನನ್ನ ಉದ್ದೇಶ ನೋಡಿ, ಥ್ಯಾರಿ ಅಂತ ಹೇಳಿದರೆ ಸ್ಟಾಪ್ ಅಂತ. ಹಾಗಿದ್ರೆ ಈಗ ಓದನಲ್ವಾ ಸೆಂಟೆನ್ಸ್, ಈಗ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಲೈಫ್ ಡಸ್ ನಾಟ್ ಸ್ಟಾಪ್ ವಿತ್ ಡ್ಯಾಶ್ ಅಂತ ಇದೆ. ಜೀವನ ಅನ್ನುವುದು ನಿಂತ್ಕೊಳ್ಳಲ್ಲ ಕಣ್ರೆ. ನೆನ್ನೆ ಅದರ ಬಗ್ಗೆ ಯೋಚನೆ ಮಾಡಿ ಅಂತ. ನೆನ್ನೆ ಅದರ ಬಗ್ಗೆ ಅಂತ ಹೇಳಿದರೆ ಅರ್ಥ ಆಯ್ತಲ್ವಾ? ಪಾಸ್ಟ್ ಅಂತ. ಹಾಗಿದ್ರೆ ರೈಟ್ ಆನ್ಸರ್ ಈಸ್ ಎಸ್ಟರ್ಡೇ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್, ಆಪ್ಷನ್ ಸಿ. ನೋಡಿ ಮಕ್ಕಳೇ, ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಯಾಕೆಂದರೆ ವಿತ್ ಎಕ್ಸ್ಪ್ಲನೇಷನ್ ಐ ಆಮ್ ಗೋಯಿಂಗ್. ಕ್ವಶನ್ ನಂಬರ್ 4, ಡಾನಲಾರಾ ಎಂಟರ್ಸ್ ದ ಪಾರ್ಕ್ ಅಕಂಪನೈಡ್ ಬೈ ಡ್ಯಾಶ್ ಇನ್ ದ ಪ್ಲೇ ಅ ಸನ್ನಿ ಮಾರ್ನಿಂಗ್ ಅಂತ ಇದೆ. ಡಾನಲಾರಾ ಅಂದರೆ 70 ವರ್ಷದ ಮುದುಕಿ. ನೆನ್ಪಿಟ್ಕೊಳ್ಳಿ, ಇದು ಕೂಡ ಎಕ್ಸಾಮಿಗೆ ಬರ್ಬೋದು. 70 ಇಯರ್ಸ್ ಓಲ್ಡ್ ಲೇಡಿ ಅವಳು. ಪಾರ್ಕಿಗೆ ಎಂಟ್ರ್ ಆದಾಗ ಯಾರ ಜೊತೆಯಲ್ಲಿ ಅಂತ, ಅಕಂಪನಿ ಅಂತ ಹೇಳಿದರೆ ಯಾರ ಜೊತೆಯಲ್ಲಿ ಅಂತ ಆಯಿತಾ. ವಿತ್ ಹೂಮ್ ಅಂತ. ಯಾರ ಜೊತೆ ಬರ್ತಾಳೆ ಅಂದರೆ ತನ್ನ ಸೇವಕಿ, ತನ್ನ ಯಾರು? ಮೇಡ್, MAID. ನಾಳೆ ಎಕ್ಸಾಮಿಗೆ ಇದು ಕೂಡ ಕೇಳ್ಬೋದು. ಹೂ ವಾಸ್ ಮೇಡ್ ಅಂತ ಕೇಳಿದರೆ, ಮೇಡ್ ಅಂದರೆ ಮನೆಯ ಕೆಲಸದವಳು ಅಂತ. ಅದು ಪೆಟ್ರಾ ಆಗಿರ್ತಾಳೆ. ಪೆಟ್ರಾ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್, ಎಲ್ಲರಿಗೂ ಕೂಡ ಕ್ಲಿಯರ್ ಆಯಿತು ಅನಿಸುತ್ತೆ. ಏನು ಡೌಟ್ ಇಟ್ಕೊಬೇಡಿ, ಪೆಟ್ರಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ವೆರಿ ಗುಡ್. ಈಗ ಕ್ವಶನ್ ನಂಬರ್ 5 ನೋಡೋಣ. ಇನ್ ದಿ ಗಾರ್ಡನರ್ ದಿ ರಿವ್ಯಾಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಇನ್ವಿಸಿಬಲ್ ಡೊಮೈನ್ ವೆನ್ ತಮ್ಮಣ್ಣ ಥಾಟ್ ಆಫ್ ಡ್ಯಾಶ್ ಅಂತ ಇದೆ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಆಫ್ ಅಬ್ಸ್ಟ್ರಾಕ್ಟ್ ಡೊಮೈನ್ ವೆನ್ ತಮ್ಮಣ್ಣ ಥಾಟ್ ಆಫ್ ಡ್ಯಾಶ್ ಅಂತ ಇದೆ. ಏನು ತಮ್ಮಣ್ಣ ಯೋಚನೆ ಮಾಡ್ತಾನೆ? ಕ್ವಶನ್ ಅರ್ಥ ಆಗ್ತಾ ಇಲ್ಲ ಅಲ್ವಾ? ನೋಡಿ, ಬದ್ಧ ಶತ್ರುಗಳು ಅಂತ. ಬಿಟ್ವೀನ್ ಆಯಿತಾ, ಎನಿಮೀಸ್ ಅನ್ಕೊಳ್ಳಿ. ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣುವ ಲ್ಯಾಂಡ್ ಕಾಂಪಿಟೇಷನಿಂದ ಇನ್ವಿಸಿಬಲ್ ಕಡೆಗೆ ಮೂವ್ ಆಗುತ್ತೆ. ಕತೆ ಭಾಳ ಚೆನ್ನಾಗಿದೆ ಸರ್. ಯಾರಿಗೆ ಗೊತ್ತಿಲ್ವೋ ಅಂಥ ವಿದ್ಯಾರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಪಾಠದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಆಯಿತಾ ಕೊಟ್ಟಿರ್ತೇನೆ. ಅದನ್ನೆಲ್ಲ ರಿವೈಸ್ ಮಾಡಿ ಆಯಿತಾ. ಪಾಠನೇ ಗೊತ್ತಿಲ್ಲ ಅಂದವರಿಗೆ ಲೆಸನ್ಸ್ ಅಂತ ಹಾಕ್ಬಿಟ್ಟು ಅದು ಕೂಡ ಕೊಟ್ಟಿರ್ತೇನೆ. ಪ್ಲೀಸ್ ಗೋ ಥ್ರೂ ವಿತ್ ದಟ್. ನೋಡಿ ವಿದ್ಯಾರ್ಥಿಗಳೇ, ವಿಸಿಬಲ್ ಟು ಇನ್ವಿಸಿಬಲ್ ಹೋಗ್ತಾ ಇದ್ದಾಗ ಬಸವಯ್ಯ
ಹೌದಲ್ವಾ. ಇದರಲ್ಲಿ ಯಾಕಂದರೆ ಬಿಕಾಸ್ ಈ ಶೋಡ್ ಹಿಸ್ ಮೀನ್ನೆಸ್ ಅಂತ ಬಸವಯ್ಯ. ಹಾಗಾಗಿ ತಮ್ಮಣ್ಣ ಏನು ಮಾಡ್ತಾನೆ ಅಂತ ಹೇಳಿದರೆ, ತಮ್ಮಣ್ಣ ಥಾಟ್ ಆಫ್ ಡ್ಯಾಶ್ ಅಂತ ಇದೆ. ಯಾವ ರೀತಿಯಾಗಿ ತಮ್ಮಣ್ಣ ಡಿಸೈಡ್ ಮಾಡ್ತಾನೆ ಪನಿಷ್ಮೆಂಟ್ ಕೊಡಬೇಕು ಅಂತ. ಹಾಗಿದ್ರೆ ಹೌ ಡಿಡ್ ಹಿ ಡಿಸೈಡ್ ಅಂತ, ವಾಟ್ ಡಿಡ್ ಹಿ ಡಿಸೈಡ್, ಯಾರು ತಮ್ಮಣ್ಣ. ಈಗ ಇಷ್ಟೇ ನಿಮಗೆ ಬೇಕಾಗಿರೋದು ನೋಡಿ, ತಮ್ಮಣ್ಣ ಏನಂತ ಡಿಸೈಡ್ ಮಾಡ್ತಾನೆ ಅಂತ. ರೈಟ್ ಆನ್ಸರು ಆಪ್ಷನ್ ಸಿ, ಯಾವುದು ಎ ಆಗಿರುತ್ತೆ ನೋಡಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಏನಂತ ಡಿಸೈಡ್ ಮಾಡ್ತಾನೆ ಅಂದರೆ ಕಾಂಪೋಸಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಬ್ಯಾಲೆಟ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್ ಅಂತ. ಅವನ ಎಲ್ಲ ಎಕ್ಸ್ಪೀರಿಯೆನ್ಸನ್ನು ಹಾಡುಗಳ ಮುಖಾಂತರ ನಾನು ಹಾಡಿಬಿಟ್ರೆ, ಹೌದಲ್ವಾ, ಆವಾಗ ಬಸವಯ್ಯ ಸೋತು ಹೋಗ್ತಾನೆ ಅನ್ನೋದನ್ನು ಡಿಸೈಡ್ ಮಾಡಿಕೊಳ್ತಾನೆ. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ಬೋರ್ಕ್ಸ್ ಅಂತ ಇದೆ. ಇದು ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಒಂದು ಪಾಠ. ಸರ್ ನಮಗಿನ್ನೂ ಆಗಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಗೆ ಹೇಳ್ತಾ ಇರುವಂಥದ್ದು, ಆಯಿತಾ. ಚಾಪ್ಟರು 9 ಆಗಿರುತ್ತೆ, ಆಯಿತಾ ಮಕ್ಕಳೇ, ಆಯಿತಾ. ಕ್ವಶನ್ ನಂಬರ್ 6 ಇದಲ್ವ, ಅದು ಚಾಪ್ಟರ್ 9 ಆಗಿರುತ್ತೆ. ಹಾಗಿದ್ದರೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರಲ್ಲಿ ಬಿಲೀವ್ ದಟ್ ಬೋರ್ಕ್ಸ್ ಅಂತ ಹೇಳಿದರೆ ಒಬ್ಬ ಇಲ್ಲಿ ಏನಂತೀರ ಇಂಟರ್ವ್ಯೂ ನಡೆಯುತ್ತೆ ಇಬ್ಬರ ನಡುವೆ. ಒಬ್ಬ ಇಂಟರ್ವ್ಯೂವಿ ಬಂದಿರ್ತಾನೆ ಹಾಗೂ ಇಂಟರ್ವ್ಯೂವರ್. ನೋಡಿ, ಬಿಲೀವ್ಸ್ ದಟ್ ಪೊಯಿಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್ ಡ್ಯಾಶ್ ಅಂತ ಇದೆ. ಪೊಯಿಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್ ಡ್ಯಾಶ್ ಅಂತ ಹೇಳಿದರೆ ವೆನ್ ಏನಂತೀರ ಪೊಯೆಟ್ ರೈಟ್ಸ್ ಇಟ್, ಪೊಯೆಟು ಅದನ್ನು ಬರಿಬೇಕು ಹಾಗೂ ರೀಡರ್ ರೀಡಿಟ್ಸ್ ಎರಡೂ ಕೂಡ ಆಗಬೇಕು, ಅವಾಗ ಮಾತ್ರ. ಹಾಗಿದ್ದರೆ ರೈಟ್ ಆನ್ಸರ್ ಇಲ್ಲಿ ಬೋತ್ 1 and 2 ಆರ್ ಕರೆಕ್ಟ್ ಆನ್ಸರ್ ಅಂತ, ಇದು ಸರಿಯಾದದ್ದು. ನೆಕ್ಸ್ಟು ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಕಂಪ್ಲೀಟ್ ದಿ ಅನಾಲಜಿ. ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಿಂದ ನಿಮಗೆಲ್ಲರಿಗೂ ಕೂಡ ಜಪಾನ್ ಆ್ಯಂಡ್ ಬ್ರೆಜಿಲು ಸ್ವಲ್ಪ ಲೇಟಾಗಿ ಚಾಪ್ಟರ್ 11 ಆಗಿರುತ್ತೆ ಮಕ್ಕಳೇ. ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ ಆಯಿತಾ ಏನಂತ ಇದೆ, ಡ್ರೈವರ್ ಹಂಟರ್. ಡ್ರೈವರನ್ನು ಎದಕ್ಕೆ ಇಲ್ಲಿ ಕಂಪ್ಯಾರಿಸನ್ ಮಾಡಲಾಗಿದೆ, ಡ್ರೈವರಿಗೆ ಹಂಟರಿಗೆ ಕಂಪ್ಯಾರಿಸನ್. ಹಾಗಿದ್ದರೆ ಪೆಡಿಸ್ಟೇರಿಯನಿಗೆ ಯಾರಿಗೆ ಕಂಪೇರ್ ಮಾಡಲಾಗಿದೆ ಅಂತ, ಪೆಡಿಸ್ಟೇರಿಯನ್ ಅಂದರೆ ಪಾದಚಾರಿಗಳು ಅಂತ. ಹಾಗಿದ್ರೆ ನೆನ್ಪಿಟ್ಕೊಳ್ಳಿ, ಹಂಟರ್ ಅಂದರೆ ಬೇಟೆಗಾರ ಅಂತ. ಹಾಗಿದ್ರೆ ಇಲ್ಲಿ ರೈಟ್ ಆನ್ಸರ್ ಬಂದು ನನ್ನ ಮಕ್ಕಳೇ ಪ್ರೇ ಅಂತ ಕರಿತೀವಿ. ಪ್ರೇ ಅಂದರೆ ಅದರ ಆಹಾರ ಅಂತ ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ಗುಡ್. ಬನ್ನಿ ಈಗ ಕ್ವಶನ್ ನಂಬರ್ 8ಗೆ ಹೋಗೋಣ. ದಿ ವೋಟರ್ ಅಂತ ಒಂದು ನಿಮಗೆ ಬಹಳ ಚೆನ್ನಾಗಿ ಒಂದು ಪಾಠ ಇದೆ, ಅದು ಚಾಪ್ಟರು 12 ಆಗಿರುತ್ತೆ ಮಕ್ಕಳೇ. ಈ ವೋಟರ್ ಪಾಠದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಿದೆ, ಇನ್ ದಿ ವೋಟರ್ ರೂಫ್ ವಾಸ್ ಎ ವೆರಿ ಪಾಪ್ಯುಲರ್ ಮ್ಯಾನ್. ರೂಫ್ ಅಂತ ಒಬ್ಬ ಕ್ಯಾರೆಕ್ಟರು, ಅವನು ಬಹಳ ಪಾಪ್ಯುಲರ್ ಆಗಿರ್ತಾನೆ, ಇಷ್ಟು ನೆನ್ಪಿಟ್ಕೊಳ್ಳಿ ಆಯಿತಾ. ಇನ್ ಈಸ್ ವಿಲೇಜ್, ಬಿಕಾಸ್ ಯಾತಕ್ಕಾಗಿ ಅವನು ಬಹಳ ಪಾಪ್ಯುಲರ್ ಅಂದರೆ ಬಿಕಾಸ್ ಹಿ ಡಿಡ್ ನಾಟ್ ಅಬಂಡನ್ ಹಿಸ್ ವಿಲೇಜ್. ಅವನ ಊರನ್ನು ಅವನು ಶಿಕ್ಷಣ ಮುಗಿದ ಮೇಲೂ ಕೂಡ ಆಫ್ಟರ್ ಹಿಸ್ ಎಜುಕೇಷನ್ ಕಂಪ್ಲೀಟೆಡ್ ಹಿ ಡಿಡ್ ನಾಟ್ ಮೂವ್ ಫ್ರಮ್ ಹಿಸ್ ಪ್ಲೇಸ್. ಕ್ಲಿಯರ್? ಅದು ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, ಅಕಾರ್ಡಿಂಗ್ ಟು ಸಾಯಿನಾಥ್ ಮೋರ್ ದ್ಯಾನ್ ಎಕನಾಮಿಕ್ aspect dash that the cycling brings it is vital for rural women of ಪುಡುಕೊಟ್ಟಾಯಿ ಅಂತ ಇದೆ ಆಯಿತಾ. ಈ ಸೈಕ್ಲಿಂಗ್ ಅಂತ ಒಂದು ಪಿ ಸಾಯಿನಾಥ್ ಅವರು ಬರೆದಿರುವಂಥ ಭಾಳ ಚೆನ್ನಾಗಿದೆ, ವೇರ್ ದೇರ್ ಇಸ್ ಎ ವೀಲ್ ಅಂತ. ಅದು ಚಾಪ್ಟರ್ 13 ಆಗಿರುತ್ತೆ. ಅದರಲ್ಲಿ ಪಿ ಸಾಯಿನಾಥ್ ಒಂದು ಮಾತನ್ನು ಹೇಳ್ತಾರೆ, ಮೋರ್ ದ್ಯಾನ್ ಎಕನಾಮಿಕ್. ಪಿ ಸಾಯಿನಾಥ್ ಅವರಿಗೆ ಹೆಣ್ಣು ಮಕ್ಕಳು ಒಂದು ಮಾತನ್ನು ಹೇಳ್ತಾರೆ, ಸರ್ ನಮಗೆ ಎಕನಾಮಿಕ್ ಅಂತ ಹೇಳಿದರೆ ಬರೀ ದುಡ್ಡಿಗಾಗಿ ನಮಗೆ ಹೆಲ್ಪ್ ಆಗ್ತಾ ಇಲ್ಲ, ಈ ಸೈಕಲ್ಲು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಸಿಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ. ರೈಟ್ ಆನ್ಸರು ಸೆಲ್ಫ್ ರೆಸ್ಪೆಕ್ಟ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ಕ್ವಶನ್ ನಂಬರ್ 10ಗೆ ಹೋಗೋಣ. ವಿಚ್ ಈಸ್ ದ ಆಡ್ ಪೇರ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಇದೆ. ಇದರಲ್ಲಿ ಕೊಟ್ಟಿರುವುದರಲ್ಲಿ ಆಡ್ ಪೇರ್ ಯಾವುದು ಅಂತ ಮಕ್ಕಳೇ ಬರೀರಿ ಅಂತ. ಈಗ ಇಲ್ಲಿ ನಾವು ನೋಡಿದ್ದೆ ಜೀಸಸ್ಸು ಸಮೇರಿಯನ್ ವುಮೆನ್ ಅಂತ. ಇದು ಕೂಡ ಅಷ್ಟೇ ಸರ್, ನಿಮಗೆ ವಾಟರ್ ಅಂತ ಲಾಸ್ಟ್ ಚಾಪ್ಟರ್ ಇದೆ ಸೆಕೆಂಡ್ ಇಯರ್ PUCನಲ್ಲಿ. ಜೀಸಸ್ ಸಮೇರಿಯನ್ ವುಮೆನ್ ಒಂದು ಪೇರ್ ಆಗುತ್ತೆ ಇಲ್ಲಿ ಆ ಪಾಠದಲ್ಲಿ ಆಯಿತಾ. ಪಂಚಮಾಸು ಹಾಗೂ ಅನ್ಟಚಬಲ್ಸ್, ಇವರನ್ನೇ ಅನ್ಟಚಬಲ್ಸ್ ಅಂತ ಕರೀತಾ ಇರ್ತಾರೆ ಆಯಿತಾ. ನೆಕ್ಸ್ಟ್ ವಿಲೇಜ್ ಆ್ಯಂಡ್ ವಾಡ ಅಂತ, ಈ ಎಲ್ಲವೂ ಕೂಡ ಏನಂತೀರ ತಗೊಡು ಪೇರು. ಆದರೆ ಈ ಲಾಸ್ಟ್ ಒನ್ನು ಇದು ಅಲ್ಲ ಸರ್. ಹಾಗಾಗಿ ಆಪ್ಷನ್ ಡಿ ಸುವರ್ಥಮ ಆ್ಯಂಡ್ ಬಿಸ್ಲರಿ ಅಂತ ಇದೆ ಅಲ್ವಾ, ಅದು ಆಡ್ ಪೇರ್ ಆಗಿರುತ್ತೆ ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 11ಗೆ ಹೋಗೋಣ. ಭಾಳ ಈಸಿ ಸರ್, ಇದನ್ನೆಲ್ಲ ಎಲ್ಲರಿಗೂ ಕೂಡ ಕಲಿಸ್ಕೊಟ್ಟಿದ್ದೀನಿ. ಇನ್ನೂ ನನಗೆ ಬರಲ್ಲ ಸರ್ ಅಂತ ವಿದ್ಯಾರ್ಥಿಗಳು ಒಂದು ಕೆಲಸ ಮಾಡಬೇಕು, ತಗೊಳ್ಳು ಬರೀ ಆನ್ಸರನ್ನು ಡಿಸ್ಪ್ಲೇ ಮಾಡೋದ್ರಿಂದ 0 ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ ಆಯಿತಾ. ನೆಕ್ಸ್ಟ್ ಕ್ವಶನ್ ಪೇಪರಿಂದ ಈ ಆನ್ಸರನ್ನು ಮಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಬರೀ ಆನ್ಸರ್ ಕಡೆಗೆ ಹೋಗುತ್ತೆ, ಹೌದಲ್ವಾ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ದಿ ಮಿನಿಸ್ಟರ್, ಯಾಕೆ ಸರ್ ಇವೆಲ್ಲ ಆನ್ಸರ್ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್, ಇವೆಲ್ಲ
ನಾನು ಏನು ಓದಲ್ಲ, ಡೈರೆಕ್ಟಾಗಿ ಆನ್ಸರ್ ಕಡೆಗೆ ಹೋಗ್ತೇನೆ. ಇಲ್ಲಿ ಪ್ಯಾಸಿವ್ ಫಾರಮ್ ಅಂತ ಇದೆ. ಪ್ಯಾಸಿವ್ ಫಾರಮ್ ಅಂದರೆ ಪ್ರತಿಯೊಂದು ಡ್ಯಾಶಿಗೆ ಎರಡೆರಡು ಇಲ್ಲೇನು ಬರಬೇಕು ಅಂತ ಹೇಳಿದರೆ ಆನ್ಸರನ್ನು ಬರಬೇಕಾಗತ್ತೆ. ನಿಮಗೆ ಬ್ರಾಕೆಟಲ್ಲಿ ಇಲ್ಲಿ ಡಿಸೈಡ್ ಅಂತ ಕೊಟ್ಟಿರ್ತಾರೆ, ಈ ರೀತಿಯಾಗಿ DECIDE ಅಂತ ಇಷ್ಟೇ ಕೊಟ್ಟಿರ್ತಾರೆ ಮಕ್ಕಳೇ. ನೀವು ಈ ಡಿಸೈಡನ್ನು ತಗೊಂಡು ವಾಸ್ ಡಿಸೈಡೆಡ್ ಅಂತ ಬರಿಬೇಕು. ಯಾಕೆ ಬರಿಬೇಕು ಅಂದರೆ ಹಿಯರ್ ಇಟ್ ಈಸ್ ಎ ಸಬ್ಜೆಕ್ಟ್. ಇಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಟ್ ಈಸ್ ಎ ಸಿಂಗ್ಯುಲರ್. ಹಾಗಾಗಿ ವಿ ಯೂಸ್ ವಾಸ್ ಅನ್ನುವ ವರ್ಬನ್ನು ಯೂಸ್ ಮಾಡ್ತೇವೆ. ವಾಸ್ ಡಿಸೈಡೆಡ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಸೆಕೆಂಡ್ ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲೀಗ ವಾಸ್ ಇನ್ಫಾರ್ಮ್ಡ್ ಅಂತ ಇದೆ. ಹಾಗಿದ್ರೆ ಬ್ರ್ಯಾಕೆಟಲ್ಲಿ ಏನಿತ್ತು ಹೇಳಿ ನೋಡೋಣ. ಇನ್ಫಾರ್ಮ್ ಅಂತ ಇತ್ತು. ಇನ್ಫಾರ್ಮ್ ಅನ್ನುವಂಥದ್ದು ಇತ್ತು. ಹಾಗಾಗಿ ಇಲ್ಲಿ ದಿಸ್ ಅಂತ ಸಬ್ಜೆಕ್ಟ್ ಇದೆ. ದಿಸ್ ಈಸ್ ಎ ಸಿಂಗ್ಯುಲರ್, ಸೊ ವಿ ಆರ್ ಯೂಸಿಂಗ್ ವಾಸ್ ಆ್ಯಸ್ ಎ ಹೆಲ್ಪಿಂಗ್ ವರ್ಬ್. ಆಯಿತಾ? ಹಾಗಿದ್ರೆ ವಾಸ್ ಇನ್ಫಾರ್ಮ್ಡ್ ಈಸ್ ದ ರೈಟ್ ಆನ್ಸರ್. ಥರ್ಡ್ ಆನ್ಸರ್ ಅದು ಕೂಡ ಅಷ್ಟೇ. ಯಾಕೆ ಇಲ್ಲಿ ವಾಸ್ ಕೆಪ್ಟ್ ಅಂತ ಬಂದಿದೆ ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ಕಲಿಬೇಕು. ಆಯಿತಾ? ನೋಡಿ, ಇಲ್ಲಿ ಕ್ವಶನಲ್ಲಿ ಇದ್ದಿದ್ದು ಕೀಪ್ ಅಂತ ಬ್ರ್ಯಾಕೆಟಲ್ಲಿ. ನಿಮ್ಮ ಹತ್ರ ಮಾಡಲ್ ಕ್ವಶನ್ ಪೇಪರು ಇಲ್ಲ ಸರ್ ಅಂದವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಫಸ್ಟ್ ಲಿಂಕೆ ಫ್ರೀ ಡೌನ್ಲೋಡ್ ಮಾಡಲ್ ಕ್ವಶನ್ ಪೇಪರ್ 1 ಅಂತ ಇರುತ್ತೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ಜೆರಾಕ್ಸ್ ತಗೊಳ್ಳಿ. ದಿ ಕ್ರಿಮಿನಲ್ ವಾಸ್ ಕೆಪ್ಟ್ ಅಂತ ಇದೆ ಇಲ್ಲಿ. ಆಯಿತಾ? ಆದರೆ ಕೀಪ್ ಅಂತ ಕೊಟ್ಟಿದ್ರು, ಅದನ್ನು ಕೆಪ್ಟ್ ಮಾಡಿದ್ರಿ. ಹಿಯರ್ ದಿ ಕ್ರಿಮಿನಲ್ ಸಬ್ಜೆಕ್ಟ್ ಈಸ್ ದ ಸಬ್ಜೆಕ್ಟ್, ಸೊ ಇಟ್ ಈಸ್ ಇನ್ ಸಿಂಗ್ಯುಲರ್ ಫಾರ್ಮ್. ಹಾಗಾಗಿ ವಾಸನ್ನು ಯೂಸ್ ಮಾಡಬೇಕಾಗತ್ತೆ. ಕ್ಲಿಯರ್? ವಾಸ್ ಕೆಪ್ಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ಈಗ ನಾವು ಕ್ವಶನ್ ನಂಬರ್ 12 ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ರೂಫ್ಸ್ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ ಅಂತ ಇದೆ. ರೂಫಿನ ನೋಡಿ, ರೂಫ್ ಅವನ ಮನೆಗೆ ಮಡುಕ ದುಡ್ಡು ತೆಗೆದುಕೊಂಡು ಬಂದಿರ್ತಾರೆ. ಮಡುಕದ ಪಾರ್ಟಿನವರು, ಮಡುಕದ ಕಡೆನವರು. ಆಯಿತಾ? ಮಡುಕ ಈಸ್ ಒನ್ ಕ್ಯಾರೆಕ್ಟರ್ ಹಿಯರ್, ಎ ಲೀಡರ್ ಆಫ್ OP ಪಾರ್ಟಿ. ಅವನು ಬಂದುಬಿಟ್ಟು ಅವರು ಜನರು ದುಡ್ಡನ್ನು ಇಡ್ತಾರೆ ಇನ್ನು ಮೇಲೆ, ಇಲ್ಲಿ ಅವನ ಟೇಬಲಿನ ಮೇಲೆ. ಸೊ ರೂಫ್ ಫೆಲ್ಟ್ ವೆರಿ ಹ್ಯಾಪಿ. ಅದನ್ನು ನಾವು ಫೇಸ್ ಲಿಟಪ್ ಅಂತ ಕರಿತೀವಿ. ಇಲ್ಲಿ ನಿಮಗೆ 3 ಆಪ್ಷನನ್ನು ಕೊಟ್ಟಿರ್ತಾರೆ. ಆಯಿತಾ? 3ರಲ್ಲಿ ಯಾವುದು ಸರಿ? ಫೇಸ್ ಲಿಟಪ್ ಅಂತ ಹೇಳಿದರೆ ಫುಲ್ಲು ಖುಷಿಯಾಗಿಬಿಡ್ತಾನೆ ಅಂತ. ನೆಕ್ಸ್ಟು ನೋಡಿ ಈಗ, ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಹಿ ವಾಸ್ ಡ್ಯಾಶ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಫಾರ್ ಮಾರ್ಕಸ್ ಆ್ಯಂಡ್ ಮಡುಕ ಅಂತ. ಅಂದರೆ ವೋಟಿನ ದಿನ ಅವ್ನ ಮೈಂಡ್ ಏನಾಗ್ಬಿಡುತ್ತೆ ಅಂದರೆ ವಾಸ್ ಇನ್ ಎ ಫಿಕ್ಸ್ ಅಂತ ಕನ್ಫ್ಯೂಸನ್ ಸ್ಟೇಟಲ್ಲಿ ಆಗಿಬಿಡುತ್ತೆ. ಯಾರಿಗೆ ವೋಟ್ ಹಾಕಬೇಕು? ದುಡ್ಡು ತಗೊಂಡವ್ರಿಗೆ ವೋಟ್ ಹಾಕಬೇಕಾ ಅಥವಾ ನನಗೆ ಇಷ್ಟು ದಿನ ಸಾಕಿದವನಿಗೆ ದುಡ್ಡು ಹಾಕಬೇಕು ಅಂತ, ಅದನ್ನು ಫಿಕ್ಸ್ ಅಂತ ಕರಿತೀವಿ. ಅರ್ಥ ಆಗುತ್ತಾ? ನಿಮಗೂ ಕೂಡ ಎಕ್ಸಾಮಲ್ಲಿ ಕೆಲವೊಮ್ಮೆ ಹೀಗಾಗುತ್ತೆ. ಏನು ಅಂದರೆ 4 ಮಾರ್ಕ್ ಕ್ವಶನ್ಸಲ್ಲಿ ಎಲ್ಲದೂ ಓದ್ಕೊಂಡು ಹೋಗಿರ್ತೀರ. ಯಾವುದು ಬರೀಲಿ, 2D ಬರೀಲ್ವೋ ಅಥವಾ ಗಾರ್ಡನರ್ ಬರೀಲ್ವೋ ಅಂತ ಕನ್ಫ್ಯೂಸನ್ ಸ್ಟೇಟಲ್ಲಿ ಆಗಿಬಿಡ್ತೀರಾ. ದೆನ್ ಅದನ್ನೇ ನಾವು ಇನ್ನು ಫಿಕ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 13 ನೋಡಿ. ಇದು ಕೂಡ ನಿಮಗೆ ಈಸಿಯಾಗಿರುವಂಥದ್ದು. ಕಾಪಿ ಆ್ಯಂಡ್ ರೈಟ್ ಅಂತ. ಇಟ್ ಈಸ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗಿರುವಂಥದ್ದು, ಕಾಪಿ ಮಾಡಿ ಬರೆಯುವಂಥದ್ದು. ಇದು ನಿಮಗೆಲ್ಲರಿಗೂ ಕೂಡ ಕಲಿಸ್ಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಮತ್ತೆ ಲೆಂತಿ ಆಗಿಬಿಡುತ್ತೆ ಕಣ್ರೋ. ಈ ರೀತಿಯಾಗಿ ಎಕ್ಸಾಮಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಹೌದಲ್ವಾ? ಆದರೆ ನೀವೇನು ಮಾಡಬೇಕು ಎಕ್ಸಾಮಲ್ಲಿ ಅದನ್ನು ಹೇಳ್ತೀನಿ. ಎ ಪಾರ್ಟನ್ನು ಫುಲ್ ಬರ್ಕೋಬೇಕು, ಈ ಪಾರ್ಟನ್ನು ಫುಲ್ ಬರ್ಕೋಬೇಕು. ಆಯಿತಾ? ಆಪೋಸಿಟ್ ಟು ದಟ್, ಇದಕ್ಕೆ ಆಪೋಸಿಟಾಗಿ ಆಲ್ 5 ಕ್ವಶನ್ಸ್ ಟು ಆಲ್ 5 ಕ್ವಶನ್ಸ್ ಆಪೋಸಿಟ್ ಟು ದಟ್ ಯು ನೀಡ್ ಟು ರೈಟ್ ಆನ್ಸರ್. ಹಾಗಿದ್ರೆ ಫಸ್ಟ್ ಆನ್ಸರ್ ಏನು? ಇವೆಲ್ಲವೂ ಆನ್ಸರ್ಗಳು ಅಲ್ಲ. ಹೌದಲ್ವಾ? ನೋಡಿ, ವಿಚ್ ಅಂದರೆ ಮದರ್ ತೆರೇಸಾ ಅಲ್ಲ. ವಿಚ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ವಿಚ್ ಅಂದರೆ ಇದನ್ನು ಓದ್ಕೊಂಡು ಹೋದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ವಿಚ್ ಅಂದರೆ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಹೌದಲ್ವಾ? ವಿಚ್ ಅಂದರೆ ಏನು? ಹೀಗೆ ಈ ರೀತಿಯಾಗಿ ತಗೊಳ್ಳು ಡೈರೆಕ್ಟಾಗಿ ಆನ್ಸರನ್ನು ಅದಕ್ಕೆ ಆಪೋಸಿಟಲ್ಲಿ ಬರೀಬೇಕು. ವಿಡಿಯೋ ಲೆಂತಿ ಆಗುತ್ತೆ, ಸೊ ಐ ವಾಂಟ್ ಎಕ್ಸ್ಪ್ಲೇನ್ ದಿಸ್ ಪಾರ್ಟ್. ಆಯಿತಾ? ಇಷ್ಟೇ ಹೇಳ್ತಾ ಹೋಗ್ತೇನೆ ಒಂದೊಂದಾಗಿ. ನೋಡಿ, ಈಗ ಹರ್ ಅಂತ ಇದೆ. ಹರ್ ಅಂದರೆ ಇಲ್ಲಿ ಹುಡುಗಿ ಹೆಸರೇ ಬರಬೇಕು. ಹೂ ಅಂದರೆ ಯಾರ್ದೋ ಒಬ್ಬರು ಹೆಸರು ಬರಬೇಕು. ಶಿ ಅಂದರೆ ಹುಡುಗಿ ಹೆಸರು ಬರಬೇಕು. ಇಷ್ಟು ತಲೆನಲ್ಲಿದ್ದರೆ ಯು ವಿಲ್ ರೈಟ್ ಆನ್ಸರ್ಸ್. ನಾವು ಐ ವಿಲ್ ಪಿಚ್ ಟುವರ್ಡ್ಸ್ ಅವರ್ ಲಿಟ್ರೇಚರ್ ಪಾರ್ಟ್. 2 ಅಂಕದ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೇನೆ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್ ಅಂತ ಇದೆ. ವಾಟ್ ಆರ್ ದಿ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆನ್ಸ್ ಟು ಡೂ ಆಫ್ಟರ್ ದಿ ಮೆಜರ್ ಡನ್ ಅಂತ ಇದೆ. ಮೆಜರ್ ಡನ್ ಅಂತ ಹೇಳಿದರೆ ಡ್ಯಾನ್ಸ್ ಕಂಪ್ಲೀಟ್ ಆದ ಮೇಲೆ, ಇದು ಕೂಡ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಡ್ಯಾನ್ಸ್ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡಬೇಕು ಅಂತ ರೋಮಿಯೋ ಬಯಸಿದ ಅಂತ ಪ್ರಶ್ನೆ. ನೋಡಿ, ರೋಮಿಯೋ ಆಫ್ಟರ್ ದಿ ಮೆಜರ್ ಡನ್, ಆಫ್ಟರ್ ದಿ ಮೆಜರ್. ನೋಡಿ, ಮೆಜರ್ ಅಂತ ಇದೆ. ಮೆಜರ್ ಅಂದರೆ ಡ್ಯಾನ್ಸ್ ಕಂಪ್ಲೀಟ್ ಅಂತ. ಡ್ಯಾನ್ಸ್ ಆಫ್ಟರ್ ದಿ ಡ್ಯಾನ್ಸ್ ಅಂದರೆ ಅರ್ಥ ಆಯ್ತಲ್ವಾ? ಜೂಲಿಯಟ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಡ್ಯಾನ್ಸ್ ಆದಮೇಲೆ ರೋಮಿಯೋ ಏನು ಮಾಡಬೇಕು ಅಂತ ಬಯಸಿದ ಅಂತ ಇಲ್ಲಿ
ಕ್ವಶನ್ ಇದೆ. ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾನೆ, ಈ ಇಂಟೆನ್ಸ್ ಏನು, ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಇದು ಫಸ್ಟ್ ಆನ್ಸರ್ ಹೌದಲ್ವಾ. ಆ್ಯಂಡ್ ಹಿ ವಾಂಟ್ಸ್ ಟು ಟಚಿಂಗ್ ಹರ್ ಹ್ಯಾಂಡ್, ಏನಕ್ಕೆ, ಮೇಕ್ ಹಿಸ್ ರೂಡ್ ಹ್ಯಾಂಡ್ ಬ್ಲೆಸ್ಡ್, ಇದು ಒಂದೇ ಎಲ್ಲಿಂದ ಬೈ ಟಚಿಂಗ್ ಹರ್ ಹ್ಯಾಂಡ್ ಮೇಕ್ ಹಿಸ್ ರೂಡ್ ಹ್ಯಾಂಡ್ ಬ್ಲೆಸ್ಡ್ ಅನ್ನುವಂಥದ್ದು ಸಿಂಗಲ್ ಸೆಂಟೆನ್ಸ್ ಆಗುತ್ತೆ. ಇವೆರಡೂ ಸೇರಿ ಅಲ್ಲಿಗೆ ನಿಮಗೆ ದಿಸ್ ಈಸ್ ಒನ್, ಇವೆಲ್ಲವೂ ಸೇರಿ ಎರಡು ಪಾಯಿಂಟ್ಸ್ ಬರೀರಿ ಅಂತ ಇದೆ. ಇರದೇ ಎರಡು ಕೂಡ ಬರೀರಿ. ಧನ್ಯವಾದಗಳು. ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಇನ್ ಆನ್ ಚಿಲ್ಡ್ರನ್ ವಾಟ್ ಮೇ, ಏನಿದು ಪೇರೆಂಟ್ಸ್ ಹೌಸ್ ಆ್ಯಂಡ್ ವಾಟ್ ಮೇ ದೇ ನಾಟ್ ಅಂತ ಇದೆ. ಎರಡು ಕ್ವಶನ್ ಇದೆ, ಎರಡು ಕ್ವಶನ್ಗೆ 2 ಮಾರ್ಕ್ಸು. ನೋಡಿ ಇಲ್ಲಿ ವಾಟ್ ಪೇರೆಂಟ್ಸ್ ಮೇ ಅಂತ ಇದೆ, ಇದು 1 ಕ್ವಶನ್ ಹಾಗೂ 1 more ಕ್ವಶನ್ ಇಸ್ ದೇರ್. ವಾಟ್ ಮೇ ದೇ ನಾಟ್ ಅಂತ ಅಂದರೆ ಏನನ್ನು ಮಾಡ್ಬೋದು, ಏನನ್ನು ಮಾಡಬಾರದು ಅಂತ ಪ್ರವಾದಿಯವರು ಹೇಳಿದ್ದಾರೆ ಅಂತ. ಫಸ್ಟ್ ಆನ್ಸರ್ ಏನು ಬರೀತೀರಾ, ಪೇರೆಂಟ್ಸ್ ಮೇ ಹೌಸ್ ದೇರ್ ಬಾಡೀಸ್. ನೋಡಿ ಫಸ್ಟ್ ಆನ್ಸರ್ ಈಸ್ ದಿಸ್, ಎ ಅಂತ ಹಾಕ್ಬಿಟ್ಟು ಈ ಆನ್ಸರ್ ಬರೀಬೇಕು ಆಯಿತಾ. ಆ್ಯಂಡ್ ವಾಟ್ ಮೇ ದೇ ನಾಟ್ ಅಂತ ಇದೆ, ಇದಕ್ಕೆ ದೇ ಮೇ ನಾಟ್ ಹೌಸ್ ದೇರ್ ಥಾಟ್ಸ್ ಅಂತ. ಅಂದರೆ ಅರ್ಥ ಮಾಡಿಸ್ತೇನೆ ನೋಡಿ. ಈಗ ಆನ್ ಚಿಲ್ಡ್ರನ್ ಪಾಠದಿಂದ ಇದು ಪೇರೆಂಟ್ಸ್ ಆದವರು ನೋಡಿ, ಮೇ ಪೇರೆಂಟ್ಸ್ ಹೌಸ್ ದೇರ್ ಬಾಡೀಸ್ ಬಟ್ ಪೇರೆಂಟ್ಸ್ ಮೇ ನಾಟ್ ಹೌಸ್ ದೇರ್ ಥಾಟ್ಸ್ ಅಂತ. ಅವರ ಮಕ್ಕಳಿಗೆ ಆಶ್ರಯವನ್ನು ನೀಡಬಹುದು, ಶೆಲ್ಟರನ್ನು ಕೊಡಬಹುದು, ಆದರೆ ಅವರ ವಿಚಾರಗಳನ್ನು ಮಕ್ಕಳಲ್ಲಿ ತುಂಬಬಾರದು ಅಂತ. ನೀವು ನನ್ನ ಎಕ್ಸ್ಪ್ಲನೇಷನ್ ಎಷ್ಟೋ ಜನ ಕೇಳಲ್ಲ, ಯಾಕೆ ಗೊತ್ತಾ, ಆನ್ಸರ್ ಸಿಕ್ತಲ್ಲ ಸಾಕು ಕಂಡ್ರಲ್ಲೇ ಅಂತ. ಬನ್ನಿ ಕ್ವಶನ್ ನಂಬರ್ 16ಕ್ಕೆ ಹೋಗೋಣ. ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತ ಇದೆ ಮಕ್ಕಳೇ ಆಯಿತಾ. ವುಮೆನ್ ಫ್ರಮ್ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಅಂತ. ಇಲ್ಲೂ ಕೂಡ ಅಷ್ಟೇ ಆಯಿತಾ. ಟೋಟಲ್ ಏನಂತೀರ ತಗೊಳ್ಳು 2 ಕ್ವಶನ್ಸ್ ಆರ್ ದೇರ್. ನೋಡಿ ಈ ಸಬ್ ಕ್ವಶನ್ ಅಂತ ಇದು ಬಹಳ ಇಂಪಾರ್ಟೆಂಟ್, ಮಕ್ಕಳು ಮರ್ತು ಬಿಡ್ತಾರೆ. ವಾಟ್ ಈಸ್ ಚಿಪ್ಕೋ ಮೂಮೆಂಟಿಗೆ 1 ಮಾರ್ಕು ಹೌದಲ್ವಾ. ಫ್ರಮ್ ವಿಚ್ ರೀಜನ್ ನೋಡಿ ವುಮೆನ್ ಪಾರ್ಟಿಸಿಪೇಟೆಡ್ ಅಂತ ಇದೆ. ಹಾಗಿದ್ದರೆ ಈ ಚಿಪ್ಕೋ ಮೂಮೆಂಟಲ್ಲಿ ಪಾರ್ಟಿಸಿಪೇಟು ಯಾವ ರೀಜನ್ನಿಂದ ಹೆಣ್ಣು ಮಕ್ಕಳು ಮಾಡಿದರು ಅಂತ. ಬನ್ನಿ ಈಗ ನಾವು ಆನ್ಸರನ್ನು ನೋಡ್ತಾ ಹೋಗೋಣ. 2 ಕ್ವಶನ್ಸಿಗೆ 2 ಆನ್ಸರ್ ಇರಬೇಕು. ಚಿಪ್ಕೋ ಮೂಮೆಂಟ್ ವಾಸ್ ಎ ನಾನ್ ವೈಲೆಂಟ್ ಪ್ರೊಟೆಸ್ಟ್ ಟು ಪ್ರೊಟೆಕ್ಟ್ ಟ್ರೀಸ್ ಫ್ರಮ್ ಬೀಯಿಂಗ್ ಕಟ್ ಅಂತ ಇದೆ. ಹೀಗೆ ಬರೆದ್ರೂ ಒಂದೇ, ಅಥವಾ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ಹಾಗೇನೂ ಕೂಡ ಬರಿಬೋದು. ಎ ನಾನ್ ವೈಲೆನ್ಸ್ ಮೂಮೆಂಟ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್ ಅಂತ ಆಯಿತಾ. ಇದನ್ನು ಬರೆದ್ರೂ ಮಾಡಿಸ್ಕೊಡ್ತಾರೆ, 1 ಮಾರ್ಕ್ ಆಯಿತು. ಇನ್ನೊಂದೇನು ಆನ್ಸರು, ವಿಚ್ ರೀಜನ್ ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ನನ್ನ ಮಕ್ಕಳೇ ಹಿಮಾಲಯನ್ ರೀಜನ್ ಅಂತ. ಇಷ್ಟೇ, ಹಿಮಾಲಯನ್ ರೀಜನ್ ಅಂತ ಬಿ ಅಂತ ಹಾಕ್ಬಿಟ್ಟು ಹಿಮಾಲಯನ್ ರೀಜನ್ ಅಂತ ಬರಿಬೋದು. ಕ್ಲಿಯರ್. ಕ್ವಶನ್ ನಂಬರ್ 17 ನೋಡ್ತಾ ಹೋಗೋಣ. ವಿಚ್ ಈಸ್ ದಿ ಮೈಟಿ ಮೂಮೆಂಟ್ ಮೆನ್ಷನ್ ಇನ್ ದ ಪೋಯಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ನೋಡಿ. ಈಗ ಇಷ್ಟೇ ಕ್ವಶನ್ನು 2 ಕೇಳಿದ್ದಾರೆ ಇಲ್ಲಿ. ವಿಚ್ ಈಸ್ ದ ಮೈಟಿ ಮೂಮೆಂಟ್ ಅಂತ ಇದೆ, ಇದಕ್ಕೆ ಆನ್ಸರ್ ಏನು, ಮಹದ್ ಸ್ಟ್ರಗಲ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ವೇರ್ ಡಿಡ್ ಇಟ್ ಹ್ಯಾಪನ್ ಅಂತ ಇನ್ನೊಂದು ಕ್ವಶನ್ ಇದೆ, ಪ್ರಶ್ನೆಯಲ್ಲಿದೆ. ವೇರ್ ಅಟ್ ದಿ ಚಾದರ್ ಟ್ಯಾಂಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಇನ್ ಮುಂಬೈ. ಕ್ಲಿಯರ್ ಆಯಿತು ಅನ್ಸುತ್ತೆ. ಯಾಕಂದರೆ ಮಕ್ಕಳು ಸರ್ ನಾನೆಲ್ಲ ಬರೆದಿದ್ದೀನಿ, ಐ ಡಿಡ್ ನಾಟ್ ಗೆಟ್ ಔಟ್ ಆಫ್ 40 ಮಾರ್ಕ್ಸ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ. ದಟ್ ಇಸ್ ಅ ರೀಸನ್ ಮೈ ಡಿಯರ್ ಚಿಲ್ಡ್ರನ್ ಆಯಿತಾ. ಕ್ವಶನ್ ನಂಬರ್ ಈಗ 3rd ಮೇನ್ ಕ್ವಶನಿಗೆ ಹೋಗೋದಾದರೆ ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ಅಂದರೆ ಪ್ರತಿಯೊಂದು ಪ್ರಶ್ನೆಗಳಿಗೆ 3 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ. ಹೌ ವಾಸ್ ಹಿಮಾಲಯನ್ ರೀಜನ್ ಎಫೆಕ್ಟೆಡ್ ಬೈ ಲಾಗಿಂಗ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಇದೆ. ವಂದನಾ ಶಿವರವರ ಪ್ರಕಾರ ಈ ಲಾಗಿಂಗ್ ಅಂದರೆ ಮರ ಕಡಿಯೋದರಿಂದ ಹಿಮಾಲಯ ಪ್ರದೇಶಗಳಲ್ಲಿ ಏನೆಲ್ಲ ಅನಾಹುತಗಳು ಆದವು ಅಂತ. ಎಫೆಕ್ಟೆಡ್ ಏನಾಗ್ತವೆ ಅಂದರೆ ಆ ಲಾಗಿಂಗ್ ಕಾಸ್ಡ್ ಸೀರಿಯಸ್ ಡ್ಯಾಮೇಜ್ ಟು ದಿ ಹಿಮಾಲಯನ್ ರೀಜನ್. ಮೆನಿ ಫಾರೆಸ್ಟ್ ವರ್ ಕಟ್ ಡೌನ್ ವಿಚ್ ಲೆಡ್ ಟು ಸಾಯಿಲ್ ಎರೋಷನ್ ಆ್ಯಂಡ್ ಫ್ಲಡ್ ಅಂತ. ಸಾಯಿಲ್ ಎರೋಷನ್ ಅಂತ ಹೇಳಿದರೆ ಭೂ ಸವಕಳಿ ಅಂತ ಕರಿತೀವಿ. ಅಂದರೆ ಮಣ್ಣು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಚ್ಚಿಕೊಂಡು ಹೋಗುವಂಥ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ದ ರಿವರ್ಸ್ ಬಿಕಮ್ ಮಡ್ಡಿ ಆ್ಯಂಡ್ ಡೇಂಜರಸ್ ಅಂತ. ಆ ರಿವರ್ಗಳಲ್ಲೆಲ್ಲ ಹೋಗಿ ಮಣ್ಣೆಲ್ಲ ತುಂಬ್ಕಂತು, ಅಂದರೆ ಸ್ಪಾಯ್ಲ್ ಆಯಿತು ಅಂತ. ಪ್ಯೂರ್ ಡ್ರಿಂಕಿಂಗ್ ವಾಟರ್, ರಿವರ್ ಅಂದ್ರೇ ಡ್ರಿಂಕಿಂಗ್ ವಾಟರ್ ಅಂತ ಕರಿತೀವಿ. ಆ ನೀರು ಕೂಡ ಮಡ್ಡಿ ಆಗಿತ್ತು ಆ್ಯಂಡ್ ಡೇಂಜರ್ ಆಯ್ತದು. ಅದು ಕರೆಕ್ಟು, ಯಾಕಂದರೆ ಅಲ್ಲಿನಿಂದನೇ ಹೇಳುವಂಥದ್ದು. ದ ಪೀಪಲ್ ಸಫರ್ಡ್ ಬಿಕಾಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್.
ಲ್ಯಾಂಡ್ಸ್ಲೈಡ್ಸ್ ಅಂದರೆ ಭೂಕುಸಿತಗಳು ಆ್ಯಂಡ್ ಡೆಸ್ಟ್ರಾಯ್ಡ್ ದೇರ್ ಫಾರ್ಮ್ಸ್ ಇನ್ ದ ಹೋಮ್ಸ್. ದ ಲಾಸ್ ಆಫ್ ಟ್ರೀ ಆಲ್ಸೋ ರೆಡ್ಯೂಸ್ಡ್ ದ ಕ್ಲೀನ್ ವಾಟರ್, ಫೈರ್ಹುಡ್ ಆ್ಯಂಡ್ ಫಾಡರ್. ದೀಸ್ ಆರ್ ದಿ ಸ್ಕೇರ್ಸಿಟಿ ಆಫ್ ಸ್ಕೇರ್ಸಿಟಿ ಆಫ್ ವಾಟರ್, ಫೈರ್ಹುಡ್, ಫಾಡರ್ ಆ್ಯಂಡ್ ಅನಿಮಲ್ಸ್ ಅಂತ ಬರೀಬೇಕಾಗತ್ತೆ. ಆಯಿತಾ ಮಕ್ಕಳೇ, ಕ್ವಶನ್ ನಂಬರ್ 19 ಕೂಡ ಅಷ್ಟೇ ನೋಡಿ. ಹೌ ಡಸ್ ಡಾನ್ ಗಾನ್ಜಾರೋ ರೀಕಾಲ್ ದಿ ಬ್ಯೂಟಿ ಆಫ್ ಅ ಸಿಲ್ವರ್ ಮೇಡನ್ ಅಂತ ಇದೆ. ಇದನ್ನೆಲ್ಲ ಓದ್ಕೊಳ್ಳಿ ಸ್ವಲ್ಪ. ಹೌ ಡಸ್ ದಿ ಪೊಯೆಟ್ ಪೋರ್ಟ್ರೇ ದಟ್ ಹೀಸ್ ಲವ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಅದರ್ಸ್ ಲವ್ ಅಂತ. ಇದು ವೆನ್ ಯುವರ್ ವರ್ಲ್ಡ್. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಕೊಡಲ್ಲ. ಇಲ್ಲಿ ಜಸ್ಟ್ ನಾನು ಹೈಲೈಟ್ ಮಾಡಿದ್ದೀನಿ, ಇದನ್ನೆಲ್ಲ ಬರೀಬೇಕು ಅಂತ. ಕ್ವಶನ್ ನಂಬರ್ 20. ಇದಕ್ಕೆ ಆನ್ಸರ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ, ತಗೊಳ್ಳೋ ಉಚಿತವಾಗಿ ಅದನ್ನು ರೆಡಿ ಮಾಡ್ಕೊಳ್ಳಿ. ಆಯಿತಾ. ಕ್ವಶನ್ ನಂಬರ್ 22. ಹೌ ಡಸ್ ದಿ ಚೈಲ್ಡ್ಸ್ ಫುಟ್ ಗೆಟ್ ಡಿಫೀಟೆಡ್ ಆ್ಯಸ್. ಇದು ಕೂಡ ಅಷ್ಟೇ ನನ್ನ ಮಕ್ಕಳೇ. ಇದು ಟು ದ ಫುಟ್ ಫ್ರಮ್ ಇಸ್ ಚೈಲ್ಡ್ ಅಂತ ಇದೆ. ಅದು ಚಾಪ್ಟರ್ 8 ಆಗಿರುತ್ತೆ. ಆಯಿತಾ. ಅದು ಒಂದು ಪೋಯಮ್ ಆಗಿರುತ್ತೆ, ಅದರ ಒಂದು ಸಮ್ಮರಿಯನ್ನು ಬರಿಬೋದು. ಕ್ವಶನ್ ನಂಬರ್ 22 ಕೂಡ ಅಷ್ಟೇ. ಯಾವುದಿದು ಹೆವನ್ನಿಂದ ಬಂದಿರುವಂಥದ್ದು. ಕ್ವಶನ್ ನಂಬರ್ 22 ಚಾಪ್ಟರ್ 10 ಆಗಿರುತ್ತೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ. ಇದನ್ನು ಕೂಡ ಆಯಿತಾ ಸಮ್ಮರಿಯನ್ನು ಕರೆಕ್ಟಾಗಿ ಗಟ್ಟು ಹೊಡೆದ್ಬಿಡಿ. ನಾನು ಒಂದು ವಿಡಿಯೋ ಮಾಡಿ ಕೊಡ್ತೇನೆ ನಿಮಗೆ, ಏನು ಟೆನ್ಷನ್ ತೊಗೋಬೇಡಿ. ಇದೇ ರೀತಿಯಾಗಿ ಆಯಿತಾ ನೋಡಿ. ಈಗ ನಾನಿದೆ ಮೇನ್ ಕ್ವಶನ್ ನಂಬರ್ 4. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್ ಅಂತ ಇದೆ. ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಅಂತ ಇದೆ. ನಾನು ನಿಮ್ಗೆ ಹೇಳಿದೆ, ಇದು ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್. 99%, 101% ಬರುವಂಥ ಸಾಧ್ಯತೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಇರುತ್ತೆ ಅಂತ. ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದಿ ಕ್ರಿಮಿನಲ್ ಅಂತ ಹೇಳಿದರೆ ಯಾವ ಕಾರಣಗಳನ್ನು ಇಲ್ಲಿಂದ ನಾನು ಹೋಗಲ್ಲ ಅನ್ನಲಿಕ್ಕೆ ಯಾವ ಕಾರಣಗಳನ್ನು, ರೀಸನ್ಸ್ಗಳನ್ನು ನಮ್ಮ ಕ್ರಿಮಿನಲ್ ಅಂದರೆ ಮರ್ಡರರು ರಾಜನ ಮುಂದೆ ಇಡ್ತಾನೆ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. ಹೌದಲ್ವಾ? ಕ್ವಶನ್ ನಂಬರ್ 26. ಡಿಸ್ಕ್ರೈಬ್ ದ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆಫ್ಟರ್ ತಮ್ಮಣ್ಣ ಬಿಗೇನ್ ಟು ಕಂಪೋಸ್ ಆ್ಯಂಡ್ ಸಿಂಗ್ ಬ್ಯಾಲೆಡ್ಸ್ ಅಂತ ಇದೆ. ಹೌದಲ್ವಾ? ಇದನ್ನು ಕೂಡ ಬರೀರಿ. ಕ್ವಶನ್ ನಂಬರ್ 27. ಫಂಕ್ಷನ್ಸ್ ಆಫ್ ಬುಕ್ಸ್ ಈಸ್ ಇರ್ರಿಪ್ಲೇಸಬಲ್. ಎಕ್ಸ್ಪ್ಲೇನ್ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇದೆ. ಇದು ಕೂಡ ಬರೀರಿ. ಕ್ವಶನ್ ನಂಬರ್ 28. ಮೈ ಡಿಯರ್ ಚಿಲ್ಡ್ರನ್, ವೈ ಡಿಡ್ ದ ಪೀಪಲ್ ಆಫ್ ಉಮೋಫಿಯಾ ಫೀಲ್ ದಟ್ ದೇ ಹ್ಯಾಡ್ ಅಂಡರ್ರೇಟೆಡ್ ದಿ ಪವರ್ ಆಫ್ ಬ್ಯಾಲೆಟ್ ಪೇಪರ್ ಅಂತ ಹೇಳಿದರೆ, ಇವರು ಉಚಿತವಾಗಿ ಓಟನ್ನು ಹಾಕಿರ್ತಾರೆ ಆ ಒಂದು ಊರಿನ ಜನರು. ಹೌದಲ್ವಾ? ನಾವು ತಪ್ಪು ಮಾಡಿದ್ವಿ ಅಂತ ಯಾಕೆ ಅವ್ರು ಹೇಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಕ್ವಶನ್ ನಂಬರ್ 29. ರೈಟ್ ಎ ನೋಟ್ ಆನ್ ದಿ ಕಾಂಟ್ರಿಬ್ಯೂಷನ್ ಆಫ್ ಅರವಲಿ ಕಮ್ ಅಂತ ಇದೆ. ಭಾಳ ಚೆನ್ನಾಗಿದೆ ಸರ್. ಬನ್ನಿ, ಇದು ಪ್ಯಾಸೇಜು ಆನ್ಸರ್ ಏನು ಬೇಡ ಅಂದ್ಕೊಂಡಿದ್ದೀನಿ ನಾನು, ಆದರೂ ಕೂಡ ಆನ್ಸರ್ಸನ್ನು ಇಲ್ಲಿ ನಾವು ರೆಡಿ ಮಾಡಿದ್ದೇವೆ. ಆಯಿತಾ. ಬೇಕಿದ್ದವರು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಎನಿಹೌ, ಈಗ ನಾನು ಸ್ವಲ್ಪ ಗ್ರಾಮರ್ ಕಡೆಗೆ ಹೋಗ್ತಾ ಇದ್ದೇನೆ, ಯಾಕಂದರೆ ಗ್ರಾಮರ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಪ್ಯಾಸೇಜಲ್ಲಿ ಯಾವತ್ತೂ ಕೂಡ ಒಂದು ಗ್ರಾಮರ್ ಭಾಗ ಇರುತ್ತೆ. ಆ್ಯಡ್ ಎ ಸಫಿಕ್ಸ್ ಟು ದ ವರ್ಡ್ ಎಂಪವರ್ ಟು ಮೇಕ್ ಇಟ್ ನೌನ್ ಫಾರ್ಮ್ ಅಂತ ಇದೆ. ಅದನ್ನು ಎಂಪವರ್ಮೆಂಟ್ ಅಂತ ಬರೀಬೇಕಾಗತ್ತೆ, ಆವಾಗ ಅದು ನೌನ್ ಫಾರ್ಮ್ ಆಗುತ್ತೆ. ಆಯಿತಾ. ವೆರಿ ಗುಡ್. ನೆಕ್ಸ್ಟ್ ನನ್ನ ಮಕ್ಕಳೇ, ಎಲ್ಲಿದೆ ಒಂದು ಪೋಯಮನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ಅಷ್ಟೇ ತಾವು ಕೂಡ ಏನು ಮಾಡಬೇಕು, ಆ ಪೋಯಮನ್ನು ನೋಡಿ. ನೋಡಿ, ರೀಡ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಕ್ವಶನ್ ನಂಬರ್ 31. ಇದು ಸಂಪೂರ್ಣವಾಗಿ ಗ್ರಾಮರ್ ಆಗಿರುತ್ತೆ. ನೋಡಿ, ಕಾಪರ್ನಿಕಸ್ ಸೇ ದಟ್ ಡ್ಯಾಶ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಅಂತ ಇದೆ. ಸೇ ದಟ್ ಡ್ಯಾಶ್ ಅರ್ತ್ ಅಂತ ಇದೆ. ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತ ಇದೆ. ಆರ್ಟಿಕಲನ್ನೇ ಯೂಸ್ ಮಾಡಬೇಕು. ಆರ್ಟಿಕಲ್ ಅಂದರೆ ಯಾವುದು ಅನ್ನೋದು ನಿಮಗೆ ಗೊತ್ತು ಎಲ್ಲರಿಗೂ ಕೂಡ. ಒಂದು ಎ ಬರುತ್ತೆ, ಹೌದಲ್ವಾ? ಒಂದು ಎ ಬರುತ್ತೆ, ಇನ್ನೊಂದು ಆ್ಯನ್ ಬರುತ್ತೆ, ಇನ್ನೊಂದು ದಿ ಬರುತ್ತೆ. ಇಲ್ಲಿ ಮೂರರಲ್ಲಿ ಯಾವುದು ಸರಿ ಅಂತ ಭಾಳ ಜನ ಏನು ಮಾಡ್ತೀರಾ, ಆ್ಯನ್ ಅರ್ಥ ಅಂತ ಬರೆದು ಬಿಡ್ತೀರಾ. ಯಾಕಂದರೆ ನಿಮಗೆ ಲೆಟರ್ ಇ ಕಾಣ್ತಾ ಇದೆ ಅಲ್ವಾ ಸರ್. ಇ ಅಂದರೆ ಓವೆಲ್ ಲೆಟ್ರದ್ದು ಸೌಂಡ್ ಅಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ ಆಯಿತಾ. ವೆನ್ ಎವರ್ ಯೂನಿಕ್ ಥಿಂಗ್ ಆಯಿತಾ, ಯೂನಿವರ್ಸಲ್ಲಿರುವಂಥ ಯೂನಿಕ್ ಥಿಂಗ್ ಯಾವಾಗ ಬರುತ್ತೋ ಆವಾಗ ನಾವು ಅಲ್ಲಿ ದಿ ಅಂತ ಬರಿಬೇಕಾಗತ್ತೆ. ದಿ ಈಸ್ ದ ರೈಟ್ ಆನ್ಸರ್ ಆಯಿತಾ. ಹಾಗಾಗಿ ಇಲ್ಲಿ ದಿ ಅಂತ ಬರೆದಿದ್ದಾರೆ. ನೆಕ್ಸ್ಟು ರಿಅರೇಂಜ್ ದ ಫಾಲೋಯಿಂಗ್ ಇದೆ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ನೆಕ್ಸ್ಟ್ ಗ್ರಾಮರ್ ಪಾರ್ಟ್ ನೋಡಿ. ಇಲ್ಲಿ ಮಕ್ಕಳು ಬಹಳ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಆಯಿತಾ. ಈಚ್ ಮೆನ್ ಆ್ಯಂಡ್ ಈಚ್ ವುಮೆನ್ ಅಂತ ಇದೆ ನೋಡಿ. ಇದೆಲ್ಲದೂ ಕೂಡ ಸಿಂಗುಲರ್ ಸರ್. ಈಚ್ ಅಂತ ಹೇಳಿದರೆ ವಿ ಆರ್ ಫೋಕಸಿಂಗ್ ಆನ್ ಮೆನ್ ಆ್ಯಂಡ್ ವುಮೆನ್, ಅಲ್ಲೇ ನಾವು ಹೋಗ್ತಾ ಇರುವಂಥದ್ದು. ಈಚ್ ಅಂತ ಹೇಳಿದರೆ ಸಬ್ಜೆಕ್ಟ್ ಆಗುತ್ತೆ, ಅದು ಯಾವತ್ತೂ ಕೂಡ ಸಿಂಗುಲರೇ. ಹಾಗಾಗಿ ನಾವು ಯಾವುದಕ್ಕೆ ಹೋಗಬೇಕು, ಸಿಂಗುಲರ್ ವರ್ಬಿಗೆ ಹೋಗಬೇಕು. ಹಿಯರ್ ವಾಸ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ವಾಸ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತೆ. ಗಟ್ ಹೊಡಿಬೇಡಿ ಮಕ್ಕಳೇ, ಕಲೀರಿ. ನೆಕ್ಸ್ಟು ಕ್ವಶನ್ ನಂಬರ್ ನೋಡಿ. ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್. ಇಲ್ಲೂ ಕೂಡ ಅಷ್ಟೇ ಭಾಳ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಇದು ಆಯಿತಾ. ನಾವು ಅಂತ ಇದೆ. ನಾವು ಅಂದರೆ ಅರ್ಥ ಏನು ಅಂದರೆ ಪ್ರೆಸೆಂಟ್ ಫಾರ್ಮ್ ಅಂತ.
ಪ್ರೆಸೆಂಟ್ ಫಾರ್ಮ್ ಅಂತ. ಹಾಗಾಗಿ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಈಗ ಬರಿತಾ ಇದ್ದೀವಿ. ನೋಡಿ ಒನ್ ಅಂತ ಇದೆ, ಹಾಗಾಗಿ ಇಲ್ಲಿ ನಾನು ಈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವೇನು ಮಾಡ್ತಾ ಇದ್ದೀರಿ ಗೊತ್ತಾ, ರಿಲೇಟಿವ್ಸ್ ಅಂತ ನೋಡಿಬಿಟ್ಟು ಆರ್ ಅಂತ ಬರಿತಾ ಇದ್ದೀರಾ. ದಟ್ ಈಸ್ ರಾಂಗ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಹಾಗಾಗಿ ಇಲ್ಲಿ ಒನ್ ಅಂತ ನೋಡಿಬಿಟ್ಟು ತಾವುಗಳು ಈಸನ್ನು ಯೂಸ್ ಮಾಡಬೇಕು. ನಾವು ಅಂತ ಇದೆ, ಅದು ಕಂಟಿನ್ಯೂಸ್ ಟೆನ್ಸನ್ನು ತೋರಿಸುತ್ತೆ. ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆನ್ಸರನ್ನು ತಾವುಗಳು ಬರಿಬೇಕಾಗತ್ತೆ. ಹಾಗಿದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್? ಈಸ್ ಲಿವಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ವೆರಿ ಗುಡ್ ಮೈ ಡಿಯರ್ ಚಿಲ್ಡ್ರನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ಲಿಂಕರ್ಸ್ ಅಂತ ಇದೆ. ನೋಡ್ರೋ, ಬರೇ ಆನ್ಸರ್ ಬೇಕು ಅಂದರೆ ಕಾಪಿ ಮಾಡ್ಕೋಬೋದು. ಮೈ ಇಂಟೆನ್ಷನ್ ಈಸ್ ಯು ಶುಡ್ ಥರೋಲಿ ಪ್ರಿಪೇರ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಅಂತ. ಸೊ ಇಂಗ್ಲೀಷ್ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಅರ್ಧ ಗಂಟೆ ಬೇಕೇ ಬೇಕು ನನಗೆ. ಪ್ರತಿಯೊಂದು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ನಾನು ಹೇಳ್ಕೊಡ್ತೇನೆ. 100% ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್ ವಿಲ್ ಹೆಲ್ಪ್. ಆಯಿತಾ? ಈಗ ಕ್ವಶನ್ ನಂಬರ್ 31 31 ಈಗ ಇಷ್ಟ ತನಕ ಎಕ್ಸ್ಪ್ಲನೇಷನ್ ನಾನು ಮಾಡಿದ್ದು 31A ಆಗಿರುತ್ತೆ. ಎ ಡಿಫಿಕಲ್ಟ್ ಅಂದವರು ಈ ಬಿ ಅನ್ನು ಬರಿಬೋದು. ಫಸ್ಟ್ ಆನ್ಸರು ಎಂಡ್ ಅಂತ ಆಗುತ್ತೆ, ಸೆಕೆಂಡ್ ಆನ್ಸರು ಆ್ಯಸು, ದೆನ್ ಬಟ್ ಅಂತ ಆಗುತ್ತೆ, ದೆನ್ ಅಟ್ ಲಾಸ್ಟ್ ಅಂತ ಆಗುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಮಕ್ಕಳೇ, ಸ್ವಲ್ಪ ಕಲಿಬೇಕಾಗತ್ತೆ. ನಾನೇ ನಿಮ್ಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಬನ್ನಿ ಇದನ್ನು ಈಸಿಯಾಗಿ ಕಲಿಬೋದು. ಕ್ವಶನ್ ನಂಬರ್ 32 ಇದೆ ನೋಡಿ, ರಿಲೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ರಿಲೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಹೇಳಿದರೆ ಇಲ್ಲಿ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಈಗ ತಾವುಗಳು ನೋಡ್ಕೋಬೋದು, ಒಂದು ಕ್ವಶನ್ ಇದೆ. ವಾಟ್ ಈಸ್ ದೇರ್ ಕ್ವಶನ್? ರಾಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್ ಅಂತ ಇದು ಕ್ವಶನು. ಹಾಗಿದ್ರೆ ಇದನ್ನು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರೇ ಒಂದು ಕ್ವಶನ್ ಕೂಡ ಹಾಕಿದ್ದಾರೆ. ಒಂದು ಕ್ವಶನನ್ನು ಫ್ರೇಮ್ ಮಾಡಿ ಅಷ್ಟೇ, ಆಯಿತಾ? ಹೌದಾ ಅಂತ ಕೇಳಬೇಕು. ಈಗ ನೋಡಿ ಮಕ್ಕಳೇ, ಹ್ಯಾಸ್ ಅಂತ ಇದೆ, ಇದನ್ನು ತಗೊಂಬಂದು ಹ್ಯಾಸ್ ಅಂತ ಇದೆ, ಇದನ್ನು ತಗೊಂಬಂದು ಫಸ್ಟು ನಾನು ಇಲ್ಲಿ ಬರೀತೀನಿ. ಹ್ಯಾಸ್ ಅಂತ ಬರೆದೆ. ಇಲ್ಲಿ ನಾಟ್ ಅಂತ ಇಲ್ಲ ಸೆಂಟೆನ್ಸಲ್ಲಿ, ನಾನು ಯಾಕಂದರೆ ಪಾಸಿಟಿವ್ ಸೆಂಟೆನ್ಸು. ರಾಘು ಅನ್ನೋದನ್ನು ನಾನು ಹಿ ಅಂತ ಬರೀತೀನಿ. ಇದೇ ಆನ್ಸರನ್ನು ಈಗ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿರುವಂಥದ್ದು ತಮಗೆ ತೋರಿಸ್ತೇನೆ, ಆಯಿತಾ? ದಿಸ್ ಈಸ್ ದ ರೈಟ್ ಆನ್ಸರ್. ಏನು? ಹ್ಯಾಸಂಟ್ ಹಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ನೋಡೋಣ, ನೆಕ್ಸ್ಟ್ ಕ್ವಶನ್ ಇದೆ. ಯೂಸ್ WH ವರ್ಡ್ಸ್ ಆಸ್ ಇಲ್ಲಿ ಅಂಡರ್ಲೈನ್ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಟೈಪ್ ಮಾಡೋದು, ಬೇಜಾರಾಗ್ಬಿಟ್ಕೊಂಡ್ರು. ಚಾರ್ಲ್ಸ್ ಡಾರ್ವಿನ್ಗೆ ಇಲ್ಲಿ ಅಂಡರ್ಲೈನ್ ಇತ್ತು, ಆಯಿತಾ? ನೋಡಿ, ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅಂತ ಇದೆ. ಹಾಗಿದ್ರೆ ಅದನ್ನೇನು ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳೋಣ. ಫ್ರೇಮ್ ಎ ಕ್ವಶನ್. ನೋಡಿ, ಫ್ರೇಮ್ ಅ ಕ್ವಶನ್. ಸೊ ನೋಡಿ, ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಎ ಆನ್ಸರ್ ಅಂತ ಇದು ನಮ್ಮ ಕ್ವಶನ್. ಹಾಗಿದ್ರೆ ಏನು ಮಾಡಬೇಕು? ಒಂದು WH ವರ್ಡನ್ನು ಯೂಸ್ ಮಾಡಬೇಕು ಆನ್ಸರ್ ಸಿಗಬೇಕಾದ್ರೆ. ಹಾಗಿದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತ ಬರಬೇಕು ಅಂದರೆ ಹೂ ಅಂತ ನಾವು ಚಾರ್ಲ್ಸ್ ಡಾರ್ವಿನ್ ಪ್ಲೇಸಿಗೆ ಹೂ ಅಂತ ಒಂದು ಹಾಕ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ ಏನಿದೆಯೋ ಅದನ್ನೇ ಕಾಪಿ ಮಾಡಿ ಒಂದು ಕ್ವಶನ್ ಮಾರ್ಕ್ ಹಾಕಿಬಿಟ್ರೆ ಅವರ ಆನ್ಸರ್ ವಿಲ್ ಬಿ ರೆಡಿ. ಹೋಪ್ ಎಲ್ಲರಿಗೂ ಗೊತ್ತಾಯಿತು ಅನಿಸುತ್ತೆ. ಬನ್ನಿ ಮಕ್ಕಳೇ, ಇಲ್ಲಿ ಲಾಸ್ಟ್ ಮೇನ್ ಕ್ವಶನಲ್ಲಿ ಇದ್ವಿ, ಟೆನ್ಷನ್ ತೊಗೋಬೇಡಿ. ಕ್ವಶನ್ ನಂಬರ್ 32 ಮೈ ಡಿಯರ್ ಚಿಲ್ಡ್ರನ್, ಇದನ್ನು ನೋಡ್ತಾ ಹೋಗೋಣ. ಈಗ ಮೆನಿ ಚಿಲ್ಡ್ರನ್ ಆರ್ ದೇರ್, ಎಲ್ಲಿ ನೋಡಿ, ಇನ್ ದಿ ಪ್ಲೇ ಗ್ರೌಂಡ್. ಇದರಲ್ಲಿ ರೆಕ್ಟಿಫೈ ದಿ ಎರರ್ ಅಂತ ಕೊಟ್ಟಿದ್ದಾನೆ. ಎರರ್ ಫೈಂಡಿಂಗ್ ಅಂದರೆ ಏನೋ ಒಂದು ತಪ್ಪಿದೆ ಮಕ್ಕಳೇ, ಅದನ್ನು ಸರಿ ಮಾಡಿ ಮತ್ತೆ ಫುಲ್ ಸೆಂಟೆನ್ಸನ್ನು ಬರೀಬೇಕು ನೀವು ಅಂತ. ಹಾಗಿದ್ರೆ ಇಲ್ಲಿ ಮೆನಿ ಚಿಲ್ಡ್ರನ್, ನೋಡಿ ಚಿಲ್ಡ್ರನ್ ಅನ್ನುವಂಥದ್ದು ಪ್ಲೂರಲ್ ಫಾರಮ್ಮು. ಹಾಗಿದ್ರೆ ಮುಂದಿನ ವರ್ಬು ಅದು ಪ್ಲೂರಲ್ ಫಾರಮ್ ಇರಬೇಕು. ಹಿಯರ್ ಈಸ್ ಅಂತ ಕೊಟ್ಟಿದ್ದಾರೆ. ಈಸ್ ಅನ್ನುವಂಥದ್ದೇ ತಪ್ಪು, ಅದು ತಪ್ಪು. ಹಾಗಾಗಿ ತಾವುಗಳು ಏನು ಮಾಡಬೇಕು ಮಕ್ಕಳೇ? ಈಸನ್ನು ತೆಗೆದು ತಾವುಗಳು ಏನು ಮಾಡಬೇಕು ಹೇಳಿ ನೋಡೋಣ. ಈಸನ್ನು ತೆಗೆದು ಆರ್ ಅಂತ ಬರಿಬೇಕು. ಇಷ್ಟೇ. ರೀಪ್ಲೇಸ್ ಈಸ್ ವಿತ್ ಆರ್, ಯುವರ್ ಆನ್ಸರ್ ವಿಲ್ ಬಿ ರೆಡಿ. ನೆಕ್ಸ್ಟು, ಆಯಿತಾ? ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇದು ಕ್ವಶನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಏನು ತಪ್ಪಿದೆ ಅಂತ ತೋರಿಸ್ಕೊಡ್ತೇನೆ. ಏನೂ ಇಲ್ಲ, ಈ ಆರ್ ಈ ಕಡೆ ಹೋಗಬೇಕು, ಯು ಈ ಕಡೆ ಬರಬೇಕು, ಇಂಟರ್ಚೇಂಜ್ ಆಗಬೇಕು. ಯಾಕೆ ಸರ್ ಆಗಬೇಕು ಅಂತ ಹೇಳಿದರೆ, ಫಸ್ಟು ಯಾವತ್ತೂ ಕೂಡ ವರ್ಬಲ್ಲಿ ಬರಬೇಕು. ಪ್ರಶ್ನೆಗಳನ್ನು ನಾವು ರೈಸ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ವರ್ಬ್ ಬರಬೇಕು, ಕ್ವಶನ್ ಮಾರ್ಕಿಂದ ಅವಾಗೆ ಎಂಡ್ ಆಗೋದು. ನೆಕ್ಸ್ಟು, ವೆನ್ ಆರ್ ಯು ಲಿವಿಂಗ್ ಟು ಫ್ರಾನ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಂತೂ ಕಾಪಿ ಮಾಡಿ ಬರೆಯುವಂಥದ್ದು ಸರ್ ಏನೂ ಇರಲ್ಲ, ತಾವುಗಳು ನೋಡ್ಕೊಳ್ಳಿ. ಟೋಟಲಿ ನಿಮಗೆ 4 ಬಾಕ್ಸಸ್ ಎಂಟಿ ಇರುತ್ತೆ. ದಿಸ್ ಈಸ್ 1 2, ನೋಡಿ 2 ಅಲ್ಲ, ಇದು 2, ದಿಸ್ ಒನ್ ಈಸ್ 3, ದಿಸ್ ಒನ್ ಈಸ್ 4. ಎಕ್ಸಾಮಲ್ಲಿ ಹೀಗೆ ಅರ್ಜೆಂಟಲ್ಲಿ ಯಾವುದೋ ಬಾಕ್ಸಿಗೆ ಯಾವುದೋ ಒಂದು ನಂಬರನ್ನು ಹಾಕಿ ನೀವು 0 ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾಯಿದ್ದೀರಾ. ದಯವಿಟ್ಟು ಇದನ್ನು 4 ಬಾಕ್ಸನ್ನು ಫಿಲ್ಅಪ್ ಮಾಡೋದು, ಇದನ್ನು ಓದೋದು. ಯಾವುದನ್ನು ಓದ್ತೀರಾ ಇದಿಷ್ಟು ಓದೋದು, 3 ಲೈನ್ಸ್ ಓದ್ಬಿಟ್ರೆ ನಿಮಗೆ 4 ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ. ಧನ್ಯವಾದಗಳು. ಆಯಿತಾ? ಅದಕ್ಕೂ ಕೂಡ ಆನ್ಸರನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ, ಯಾಕಂದರೆ ನಿಮಗೆ ಸರ್ ಆನ್ಸರ್ ಗೊತ್ತಾಗಲಿಲ್ಲ, ಅದು ಹೇಳಬೇಕಿತ್ತು ಸ್ವಲ್ಪ ಅಂತ, ಕ್ರಾಸ್ ಚೆಕ್ ಮಾಡ್ಕೊತೀವಿ ಅನ್ನೋವಂಥ ಮಕ್ಕಳು ಕೂಡ ಇದ್ದೀರಾ. ಹಾಗಾಗಿ
ನೋಡಿ ಇಲ್ಲಿದೆ ಅದು ಆನ್ಸರ್ಸ್. ಆಯಿತಾ, ಸಿಕ್ತು ಅನಿಸುತ್ತೆ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳಿಗೆ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ನೋಡ್ತಾ ಹೋಗೋಣ. ಇದು 5 ಮಾರ್ಕ್ಸಿಗಿದೆ. ಆಯಿತಾ, ದಿಸ್ ಈಸ್ ಅವರ್ ಕ್ವಶನ್. ಇದಿಷ್ಟು ಎಕ್ಸಾಂಪಲ್ ಕೊಡ್ತಾರೆ. ಯಾವುದು ಈ ರೀತಿಯಾಗಿ ನೋಡಿ, ದಿಸ್ ಈಸ್ ಕ್ವಶನ್ ಗಿವನ್ ಇನ್ ಯುವರ್ ಮಾಡಲ್ ಕ್ವಶನ್ ಪೇಪರ್ 1 ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27 ಆಗಿರುತ್ತೆ. ವಿದ್ಯಾರ್ಥಿಗಳೇ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇದು 5 ಮಾರ್ಕ್ಸಿಗಿದೆ ಸರ್. ಆನ್ಸರ್ ಕೆಳಗಡೆ ರೆಡಿ ಇದೆ. ಆಯಿತಾ, ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದರೆ ಯಾರಿಗೇನು ಕೂಡ ಅರ್ಥ ಆಗಲ್ಲ. ಆದರೂ ಕೂಡ ಸ್ವಲ್ಪ ಒಂದೇ ಒಂದು ಈಸಿ ವೇನಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಈಗ ನೋಡಿ, ಸೆಕೆಂಡ್ ಲೈನ್ ಫಸ್ಟ್ ಸ್ಟೇಜ್ ಇದನ್ನು ಫಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದು ಸೆಕೆಂಡ್ ಸ್ಟೇಜ್ ಆಗುತ್ತೆ ಫಸ್ಟ್ ಲೈನ್. ಆಯಿತಾ, ನೋಡಿ ಏನು ಮಾಡಲ್ಲ, ನಾನು ಈಸ್ ಇರೋದನ್ನು ವಾಸ್ ಮಾಡ್ತೇನೆ. ವಾಟ್ ಐ ಸೆಡ್ ನೋಡಿ, ಈಸ್ ಇರೋದನ್ನು ಈ ಒಂದು ಸೆಂಟೆನ್ಸಲ್ಲಿ ವಾಸ್ ಮಾಡ್ತೇನೆ. ಇಲ್ಲಿ ಯಾಮ್ ಅಂತ ಇದೆ, ಅದನ್ನು ಕೂಡ ವಾಸ್ ಮಾಡ್ತೇನೆ. ಐ ಅಂತ ಇದೆ, ಇಲ್ಲೂ ಕೂಡ ಐ ಅಂತ ಇದೆ. ಐಯನ್ನು ನಾನು ರೀಪ್ಲೇಸ್ ಮಾಡಿ ಏನು ಮಾಡ್ತೇನೆ ಅಂದರೆ ಹಿ ಅಂತ ಬರೀತೇನೆ. ಯಾಕೆ ಬರೀತೇನೆ ಅಂದರೆ ಬೋರ್ಗ್ಸ್ ಅನ್ನುವಂಥದ್ದು, ಆಯಿತಾ, ಅವನು ಒಬ್ಬ ಹುಡುಗ, ಹಾಗಾಗಿ ಹಿ ಅಂತ ಯೂಸ್ ಮಾಡ್ತೇನೆ. ಜೆಂಡರು ಮೇಲಾಗಿರುತ್ತೆ. ಹಾಗಿದ್ರೆ ರೈಟ್ ಆನ್ಸರ್ ಇಲ್ಲಿ ಏನು ಬರೆದಿದ್ದಾರೆ ಅಂತ ನೋಡೋಣ. ನೋಡಿ, ಈಗ ನೋಡಿ ಎಲ್ಲಿದೆ, ಹಾಂ ನೋಡಿ, ಹಿ ಅಂತ ಇದೆ ನೋಡಿ. ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಹ್ಯಾಪಿ ಅಂತ. ಇಲ್ಲಿ ಸ್ವಲ್ಪ ಮಿಸ್ ಆಗಿಬಿಡುತ್ತೆ ಕೆಲವೊಮ್ಮೆ ಹೇಳುವ ಸಮಯದಲ್ಲಿ, ಬೇಜಾರಾಗಬೇಡಿ ಯಾರು ಕೂಡ. ಐ ರಿಪೀಟ್, ಇಲ್ಲಿ ಇಟ್ ಅಂತ ಇರೋದು, ಐ ಅಂತ ಇಲ್ಲ. ಇಟ್ ರಿಮೈನ್ಸ್ ಸೇಮ್ ಇನ್ ಯುವರ್ ಆನ್ಸರ್. ಹಾಗಾಗಿ ಮಕ್ಕಳೇ, ಇಟ್ಟು ಹಾಗೇ ಇದೆ ಆನ್ಸರಲ್ಲಿ, ಡೌಟ್ ಬೇಡ ಅಂತ. ಐ ಅನ್ನೋದನ್ನು ರಿಪ್ಲೇಸ್ ಮಾಡಿ ನಾವು ಹಿ ಅಂತ ಮಾಡಿದ್ವಿ. ಆ್ಯಮ್ ಅಂತ ಇತ್ತು, ರಿಪ್ಲೇಸ್ ವಿತ್ ವಾಸ್. ಈಸ್ ರಿಪ್ಲೇಸನ್ನು ಮಾಡಿಬಿಟ್ಟು ವಾಸ್ ಆಗಿ ಮಾಡಿದ್ವಿ. ಕ್ಲಿಯರ್? ಇಷ್ಟೇ, ಮತ್ತೆ ಏನು ಮಾಡಲಿಲ್ಲ. ಅಲ್ಲಿ ಸೇಮ್ ಸೆಂಟೆನ್ಸನ್ನು ಬರೆದಿದ್ದೀವಿ. 1 ಮಾರ್ಕ್ಸ್ ಸಿಗುತ್ತೆ. ಈಚ್ ಲೈನ್ 5 ಮಾರ್ಕ್ಸ್ ಇದೆ. ಧನ್ಯವಾದಗಳು. ಇದನ್ನು ಎಕ್ಸ್ಪ್ಲನೇಷನ್ ಮಾಡಿದರೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಆಗುತ್ತೆ ಸರ್, ಬೇಜಾರಾಗಬೇಡಿ. ಈಗ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಭಾಳ ಈಸಿ ಸರ್. ಎಕ್ಸಾಮಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ, ಒಂದು ಏನಂತೀರಾ ಕಾನ್ವರ್ಸೇಷನನ್ನು ಕೊಟ್ಟಿರ್ತಾರೆ. ಈ ಒಂದು ಕಾನ್ವರ್ಸೇಷನಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ಇವೆಲ್ಲ ಡ್ಯಾಶಸ್ ನೋಡಿ, 1 2 3 ಟೋಟಲ್ 3 ಡ್ಯಾಶನ್ನು ಕೊಟ್ಟಿದ್ದಾರೆ. 3 ಮಾರ್ಕ್ಸ್ ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ. ಹಾಗಿದ್ರೆ ಕ್ಯಾನ್ ಯು ಬುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್ ಅಂತ ಇದೆ. ಆವಾಗ ರಿಸೆಪ್ಷನಿಸ್ಟ್ ಹೇಳ್ತಾರೆ ಎಸ್ ಸರ್ಟನ್ಲಿ ಅಂತ ಹೇಳ್ತಾರೆ. ಆವಾಗ ಅಭಿಜಿತ್ತು ಅವನು ಎಷ್ಟು ಸಮಯಕ್ಕೆ ಅಂತ ಯಾಕೆ ಬರೆದಿದ್ದೀವಿ ಅಂದರೆ ಅಲ್ಲಿ ಮೇಲ್ಗಡೆ ಕ್ವಶನ್ ಇದೆ, ಅಟ್ ವಾಟ್ ಟೈಮ್ ಡು ಯು ವಾಂಟ್ ದಿ ಅಪಾಯಿಂಟ್ಮೆಂಟ್ ಅಂತ. ಅಟ್ 4 PM ಅಂತ ಬರೀಬೇಕು. ಆಯಿತಾ, ಲಾಸ್ಟಿಗೆ ಥ್ಯಾಂಕ್ ಯು ಇವೆಲ್ಲ ಬರೀತೀರಾ ಸರ್. ನೆಕ್ಸ್ಟು ಪಾರ್ಟ್ ಇನಲ್ಲಿ ನಮಗೆ ಲಾಸ್ಟ್ ಮೇನ್ ಕ್ವಶನು, ಒಂದು ಲೆಟರ್ ರೈಟಿಂಗನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ಲೆಟರ್ ರೈಟಿಂಗ್ ಇಷ್ಟು ದೊಡ್ಡಕ್ಕೆ ಕೊಟ್ಟಿರ್ತಾರೆ, ಇಷ್ಟು ದೊಡ್ಡಕ್ಕೆ, ಇಲ್ಲಿಂದ ಇಷ್ಟು ದೊಡ್ಡದು ಒಂದು ಲೆಟ್ರು. ಯಾಕೆ ಕೊಟ್ಟಿರ್ತಾರೆ ಅಂದರೆ ಎಲ್ಲ ಇಲ್ಲೇ ಇರುತ್ತೆ, ಕಾಪಿ ಮಾಡಿ ಬರೆಯುವಂಥದ್ದು. ಆಯಿತಾ, ದಿಸ್ ಈಸ್ ಯುವರ್ ಟ್ರೂ ಅಡ್ರೆಸ್. ಯಾವುದು ನೋಡಿ, ಇದು ಟ್ರೂ ಅಡ್ರೆಸ್ ಆಗಿರುತ್ತೆ ನಿಮ್ಮದು, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಆಯಿತಾ, ನಿಮ್ಮ ಫ್ರಮ್ ಅಡ್ರೆಸ್ಸು ಇದೇ ಆಗಿರುತ್ತೆ. ಫ್ರಮ್ ಅಡ್ರೆಸ್ ಸಿಕ್ತು, ಟು ಅಡ್ರೆಸ್ ಈಸ್ ರೆಡಿ ಆ್ಯಂಡ್ ಯುವರ್ ಕ್ವಾಲಿಫಿಕೇಷನ್ ಈಸ್ ಆಲ್ಸೋ ರೆಡಿ. ಎಲ್ಲದು ಕೂಡ ರೆಡಿ ಇದೆ. ಆಯಿತಾ, ಏನು ಟೆನ್ಷನ್ ಇಲ್ಲ. ಈ ಆನ್ಸರ್ ಯಾವ ರೀತಿಯಾಗಿ ಬರೀಬೇಕು ಅಂತ ಅದು ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನೇ ತೊಂದರೆ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ದಯವಿಟ್ಟು ನಮಗೆ ತಾವುಗಳು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ನಾನು ಹೇಳಿದ್ನಲ್ವಾ, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಇದು ಒಂದು 3K 4K ಹೋದ್ಮೇಲೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 2 ಕೂಡ ಅಪ್ಲೋಡ್ ಮಾಡಿ ಕೊಡ್ತೇನೆ. ಇದೇ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟನ್ನು ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.